ಚಿಕಾಗೋನಲ್ಲಿ ಒಬ್ಬ ಟ್ರಕ್ ಡ್ರೈವರ್ 28 ವರ್ಷಗಳಿಂದ ಒಂದೇ ಟ್ರಿಪ್ ಮಾಡ್ತಿದ್ನಂತೆ. ಅಂದ್ರೆ ಅದೇ ರೋಡ್ನಲ್ಲೇ ಹೋಗ್ತಿದ್ದ. ಆಗ ಸೂರ್ಯ ಡೈಲಿ ಒಂದೇ ಕಡೆ ಇರ್ತಿದ್ನಂತೆ. ಇನ್ನ ಮುಖದ ಒಂದೇ ಭಾಗಕ್ಕೆ ಬಿಸಿಲು ಬಿದ್ದಿದ್ರಿಂದ ಅವ್ರ ಮುಖ ಹೇಗಾಗಿತ್ತು ಗೊತ್ತಾ? ಮನಿ ಹೀಸ್ಟ್ನ ವೆಬ್ ಸೀರೀಸ್ ನಿಮಗೆ ಗೊತ್ತು. ಆದ್ರೆ ಅದರಲ್ಲಿ ಯೂಸ್ ಮಾಡಿದ ಈ ಫೇಸ್ ಮಾಸ್ಕ್ ನಿಜವಾದ ಮುಖನ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಮಂಗಳೂರಿನ ದೇವಸ್ಥಾನದ ಹುಂಡಿಗಳಲ್ಲಿ ಕಾಂಡಮ್ಗಳನ್ನ ಹಾಗೆ ಅಶ್ಲೀಲವಾದ ಚೀಟಿಗಳನ್ನ ಹಾಕಿ ಅಪವಿತ್ರಗೊಳಿಸ್ತಿದ್ದ ಈ ಮೂವರ ಗತಿ ಏನಾಯ್ತು ಅಂತ ಗೊತ್ತಾ? ಇನ್ನು ಇಂಥ 15 ಅಮೇಜಿಂಗ್ ಫ್ಯಾಕ್ಟ್ಸ್ ನಾನು ನಿಮ್ಮ ಮುಂದೆ ತಂದಿದ್ದೀನಿ. ಫ್ಯಾಕ್ಟ್ ನಂಬರ್ 15, ಬಾಬಿ ಲೀಚ್. ಈತನಿಗೆ ಡೇರ್ ಡೆವಿಲ್ ಅಂತ ಇನ್ನೊಂದು ಹೆಸರು. ಯಾಕಂದ್ರೆ ಈತ ಜುಲೈ 25, 1911ರಲ್ಲಿ ನಯಾಗ್ರಾ ಫಾಲ್ಸ್ ಇಂದ ಇಲ್ಲಿ ಕಾಣಿಸ್ತಿರೋ ಈ ಬ್ಯಾರಲ್ ಒಳಗೆ ಮಲಕ್ಕೊಂಡು ಜಂಪ್ ಮಾಡಿದ್ದ. ಹಾಗೆ ಅದರಲ್ಲಿ ಸಕ್ಸಸ್ ಕೂಡ ಆದ. ನೆನ್ಪಿರ್ಲಿ, ಇದುವರೆಗೂ ಈ ಸ್ಟಂಟ್ ಮಾಡಿದವರೆಲ್ಲ ಸತ್ ಹೋಗಿದ್ದಾರೆ. ಆದ್ರೆ ಈ ವ್ಯಕ್ತಿ ಕೆಲವು ಇಂಜುರಿಗಳಿಂದ 6 ತಿಂಗಳು ಹಾಸ್ಪಿಟಲ್ ಇದ್ದು ಡಿಸ್ಚಾರ್ಜ್ ಆಗಿದ್ದ. ಆದ್ರೆ 28 ಏಪ್ರಿಲ್ 1926ರಲ್ಲಿ ತನ್ನ ಮನೆಯಲ್ಲಿ ಆರೆಂಜ್ ಸಿಪ್ಪೆ ಮೇಲೆ ಕಾಲಿಟ್ಟು ಬಿದ್ದು ಈತ ಸತ್ತ. ಅಂದ್ರೆ ನಯಾಗ್ರಾ ಫಾಲ್ಸ್ ಇಂದ ಬಿದ್ದು ಕೂಡ ಸಾಯದ ಈ ವ್ಯಕ್ತಿ ಮನೆಯಲ್ಲಿ ಸಿಪ್ಪೆ ಮೇಲೆ ಕಾಲಿಟ್ಟು ಬಿದ್ದು ಸತ್ತ. ಅದೇ ದೊಡ್ಡವ್ರು ಹೇಳ್ತಾರಲ್ಲ, ಸಾವು ಬಂದಿಲ್ಲ ಅಂದ್ರೆ ತಲೆ ಮೇಲೆ ಬಂಡೆ ಬಿದ್ರು ಸಾಯಲ್ಲ, ಅದೇ ಸಾವು ಬಂದಾಗ ಮನೆಯಲ್ಲಿದ್ರು ಸಾಯ್ತಾರೆ ಅಂತ. ನಿಜ ಅಲ್ವಾ? ಫ್ಯಾಕ್ಟ್ ನಂಬರ್ 14, ನವೆಂಬರ್ 8, 1895 ವಿಲ್ಹೆಮ್ ಕೊನ್ರಾಡ್ ರೋಂಟ್ಜನ್ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ರು. ಅದೇನಂದ್ರೆ ಕ್ಯಾಥೋಡ್ ರೇಸ್ ಗ್ಲಾಸ್ ಒಳಗಡೆಯಿಂದ ಪಾಸ್ ಆಗುತ್ತಾ ಅಂತ. ಆ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಅವ್ರಿಗೆ ಪಕ್ಕದಲ್ಲಿ ಇದ್ದ ಒಂದು ಕೆಮಿಕಲ್ ಕೋಟೆಡ್ ಸ್ಕ್ರೀನ್ ಇಂದ ಒಂದು ವಿಚಿತ್ರ ಲೈಟ್ ಬರ್ತಿತ್ತು. ಆಗ ಇವರಿಗೆ ಒಂದು ಐಡಿಯಾ ಹೊಳಿತು. ಅದೇನಂದ್ರೆ ಈ ಲೈಟ್ ಇಂದ ಫೋಟೋ ತೆಗಿಬಹುದಾ ಅಂತ. ಅದಕ್ಕೆ ಇವರು ಆ ಲೈಟ್ಗೆ ಕೈ ಇಟ್ಟು ಪ್ರಿಂಟ್ ತೆಗೆದ್ರು. ಆಗ ಇವ್ರಿಗೆ ಆಶ್ಚರ್ಯ ಆಯ್ತು. ಯಾಕಂದ್ರೆ ಆಗ ಇವ್ರ ಕೈ ಕಾಣಿಸ್ಲಿಲ್ಲ, ಬದಲಿಗೆ ಕೈ ಒಳಗಿನ ಮೂಳೆ ಕಾಣ್ತಿತ್ತು. ಆಗ ಅವ್ರಿಗೆ ಅರ್ಥ ಆಯ್ತು, ಈ ಬೆಳಕು ಮನುಷ್ಯನ ಮಾಂಸನ ಕೂಡ ಹಾದು ಹೋಗುತ್ತೆ ಅಂತ. ಆದ್ರೆ ಮುಂದಕ್ಕದೇ ವೈದ್ಯಕೀಯ ಜಗತ್ತಿಗೆ ಒಂದು ವರದಾನವಾಯಿತು. ಸೊ ಈಗ ಇದಕ್ಕೊಂದು ಹೆಸರಿಡ್ಬೇಕಲ್ಲ ಅಂತ ಯೋಚನೆ ಮಾಡಿದ ಇವರು ಈ ರೇಸ್ ಯಾವುದು ಅಂತಾನೆ ಗೊತ್ತಿಲ್ಲ, ಅದಕ್ಕೆ ಅದನ್ನ ಎಕ್ಸ್ ರೇಸ್ ಅಂತ ಕರೆದ್ರು. ಮ್ಯಾಥ್ಸ್ ಓದೋರಿಗೆ ಗೊತ್ತೇ ಇರುತ್ತೆ ಅಲ್ವಾ, ಗೊತ್ತಿಲ್ಲದೆ ಇರೋದನ್ನ ಎಕ್ಸ್ ಅಂತಾರೆ. ಅದೇ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಹಾಗೆ ಇದಕ್ಕೆ ಎಕ್ಸ್ ರೇಸ್ ಅಂತ ಹೆಸರು ಬಂತು. ಫ್ಯಾಕ್ಟ್ ನಂಬರ್ 13, ಒಂದ್ಸಲ ಮಾರ್ಕ್ ಜಕರ್ಬರ್ಗ್ ತಮ್ಮ ಇನ್ಸ್ಟಾಗ್ರಾಮ್ಗೆ ಒಳ್ಳೆ ಫಾಲೋವರ್ ಸಿಕ್ಕಿದ ಕಾರಣಕ್ಕೆ ಈ ಫೋಟೋನ ಶೇರ್ ಮಾಡಿದ್ರು. ಈ ಫೋಟೋನಲ್ಲಿ ನಿಮ್ಗೇನಾದ್ರೂ ಅನ್ಯೂಶಲ್ ಅನಿಸ್ತಾ? ಇಲ್ವಲ್ಲ. ಆದ್ರೆ ಕ್ರಿಸ್ ಆಲ್ಸನ್ಗೆ ಇದರಲ್ಲಿ ಒಂದು ವಿಚಿತ್ರ ಕಾಣಿಸ್ತು. ಅದೇನಂದ್ರೆ ಮಾರ್ಕ್ ಲ್ಯಾಪ್ಟಾಪ್ನ ಕ್ಯಾಮ್ರಾ ಮತ್ತೆ ಮೈಕ್ ಎರಡಕ್ಕೂ ಪ್ಲಾಸ್ಟರ್ ಹಾಕಿ ಕ್ಲೋಸ್ ಮಾಡಿದ್ದಾರೆ. ಇದು ಯಾಕೆ? ಎಕ್ಸ್ಪರ್ಟ್ಗಳ ಪ್ರಕಾರ ಮಾರ್ಕ್ ಒಬ್ಬ ಬಿಲಿಯನಿಯರ್. ಅವರ ಡೈಲಿ ಆಕ್ಟಿವಿಟೀಸ್ ನ ಟ್ರ್ಯಾಕ್ ಮಾಡೋದಕ್ಕೆ ತುಂಬಾ ಹ್ಯಾಕರ್ಸ್ಗಳು ಟ್ರೈ ಮಾಡ್ತಿರ್ತಾರೆ, ಅದಕ್ಕೆ ಅವರು ಅದನ್ನ ಮಾಡಿರಬಹುದು ಅಂತ. ಆದ್ರೆ ಕೆಲವರ ಪ್ರಕಾರ ಮಾರ್ಕ್ ಅವರ ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಡೈಲಿ ಇದೇ ಕೆಲಸ ಮಾಡುತ್ತೆ. ಅಂದ್ರೆ ಯಾರ್ಯಾರು ಯೂಸ್ ಮಾಡ್ತಾರೋ ಅವರ ಕ್ಯಾಮ್ರಾ ಹಾಗೆ ಮೈಕ್ನ ಕೂಡ ಯೂಸ್ ಮಾಡಿ ಅವರ ಪರ್ಸನಲ್ ಡೀಟೇಲ್ಸ್ ಕೂಡ ಕದಿತಿರ್ತಾರೆ. ಅದಕ್ಕೆ ಅದು ಅಷ್ಟು ದುಡ್ಡು ಮಾಡ್ತಿದೆ. ಅದು ಗೊತ್ತಿರೋದಕ್ಕೆ ಮಾರ್ಕ್ ಹಾಗೆ ಮಾಡಿದ್ದಾರೆ ಅಂತ. ನಿಮ್ಗೇನನ್ಸತ್ತೆ? ಕಮೆಂಟ್ ಮಾಡಿ. ಅದೇನೇ ಇರಲಿ, ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ಗಳ ಪ್ರಕಾರ ನೀವು ನಿಮ್ಮ ಲ್ಯಾಪ್ಟಾಪ್ನ ಕ್ಯಾಮ್ರಾನ ಕ್ಲೋಸ್ ಮಾಡಿ ಇಡೋದು ಒಳ್ಳೆಯದು. ಅದಕ್ಕೆ ನಿಮಗೆ ಈ ಶಾಪಿಂಗ್ ವೆಬ್ಸೈಟ್ಗಳಲ್ಲಿ ತುಂಬ ಗ್ಯಾಡ್ಜೆಟ್ಸ್ಗಳು ಸಿಗತ್ತೆ, ಟ್ರೈ ಮಾಡಿ. ಫ್ಯಾಕ್ಟ್ ನಂಬರ್ 12, ನಮ್ಮ ಫಾಲೋವರ್ ಜಾನ್ ವೆಸ್ಲಿ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಫ್ಯಾಕ್ಟ್ ಕಳಿಸಿದ್ರು. ಅದೇನಂದ್ರೆ, ನಿಮ್ಮಲ್ಲಿ ಐಫೋನ್ಸ್ ಎಷ್ಟು ಜನ ಯೂಸ್ ಮಾಡ್ತಿದ್ರಾ? ನಿಮಗೆ ಗೊತ್ತಾ, ನಿಮ್ಮ ಐಫೋನ್ನ ಹಿಂದೆ ಇರೋ ಲೋಗೋ ಬರೀ ಲೋಗೋ ಅಷ್ಟೇ ಅಲ್ಲ, ಅದು ಒಂದು ಬಟನ್ ಕೂಡ. ಹೌದು, ಅದನ್ನು ಹೇಗೆ ಬಳಸಬೇಕು ಹೇಳ್ತೀನಿ ಕೇಳಿ. ನಿಮ್ಮ ಫೋನ್ನಲ್ಲಿ ಸೆಟ್ಟಿಂಗ್ಸ್ ಓಪನ್ ಮಾಡಿ, ಅದರಲ್ಲಿ ಆಕ್ಸೆಸಿಬಿಲಿಟಿಗೆ ಹೋಗಿ ಅದರಲ್ಲಿ ಟಚ್ನ ಸೆಲೆಕ್ಟ್ ಮಾಡಿ. ಅದರಲ್ಲಿ ನಿಮಗೆ ಬ್ಯಾಕ್ ಟ್ಯಾಪ್ ಅಂತ ಸಿಗುತ್ತೆ, ಅದನ್ನು ಆನ್ ಮಾಡಿ. ಅದರಲ್ಲಿ ಡಬಲ್ ಟ್ಯಾಪ್ ಹಾಗೆ ಟ್ರಿಪಲ್ ಟ್ಯಾಪ್ ಮಾಡಿದ್ರೆ ಏನಾಗಬೇಕು ಅಂತ ನೀವೇ ಸೆಲೆಕ್ಟ್ ಮಾಡಿ. ಹಾಗೆ ನಿಮ್ಗೆ ಏನು ಬೇಕೋ ಅದನ್ನು ಮಾಡಬಹುದು. ಫ್ಯಾಕ್ಟ್ ನಂಬರ್ 11, ನ್ಯೂಯಾರ್ಕ್ನ WTC ಬಿಲ್ಡಿಂಗ್ಸ್ ಮೇಲೆ ಉಗ್ರವಾದಿಗಳು ಅಡ್ಡಿದ್ದು ಇತಿಹಾಸದಲ್ಲೇ ಅಚ್ಚಳಿಯದ ಒಂದು ಕಪ್ಪು ಚುಕ್ಕೆ. ಇಡೀ ಪ್ರಪಂಚನೇ ಮರೆಯದ ಘಟನೆ ಇದು. ಇದನ್ನ ಯಾವತ್ತೂ ಮರಿಬಾರ್ದು ಅಂತಾನೆ ಅವತ್ತು ಆ ಬಿಲ್ಡಿಂಗ್ಸ್ ನಲ್ಲಿ ಯಾರಿಗೂ ಸಿಗದ ಸಹಾಯ ಬೇರೆ ಎಲ್ಲಾರ್ಗೂ ಸಿಗಬೇಕು ಅಂತಾನೆ ಅಮೆರಿಕದವರು ಅವರ ಸಹಾಯವಾಣಿ ಸಂಖ್ಯೆ 9/11 ಅಂತ ಇಟ್ಟಿದ್ದಾರೆ. ಅಂದ್ರೆ ಅಟ್ಯಾಕ್ ಆಗಿದ್ದು ಸೆಪ್ಟೆಂಬರ್ 11, ಅಂದ್ರೆ 9ನೇ ತಿಂಗಳು 11ನೇ ಡೇಟ್ಗೆ ಅಂತ. ಒಳ್ಳೆ ನಿರ್ಧಾರ ಅಲ್ವಾ? ಎಲ್ಲರೂ ಇದನ್ನೇ ನಂಬಿದ್ದಾರೆ. ಆದ್ರೆ ಇದು ನಿಜ ಅಲ್ಲ. ಈ ಆರ್ಟಿಕಲ್ ನೋಡಿ. ಅಮೆರಿಕನ್ ಟೆಲಿಫೋನ್ ಅಂಡ್ ಟೆಲಿಗ್ರಾಫ್ ಕಂಪ್ನಿ ನವೆಂಬರ್ 1967ಕ್ಕೆ 911 ಅನ್ನೋ ಎಮರ್ಜೆನ್ಸಿ ಕೋಡ್ನ ಎಸ್ಟಾಬ್ಲಿಷ್ ಮಾಡಿದ್ರು. ಇದು 2001ರಲ್ಲಿ ಅಲ್ವಾ? ಸೊ ಇದು ಜಸ್ಟ್ ಒಂದು ಕೋಇನ್ಸಿಡೆನ್ಸ್ ಅಷ್ಟೇ. ಫ್ಯಾಕ್ಟ್ ನಂಬರ್ 10,
ಬಿಲ್ ಮೆಕ್ ಎಲಿಗಾಟ್ ಚಿಕಾಗೋನ ಒಬ್ಬ ಟ್ರಕ್ ಡ್ರೈವರ್. ತನ್ನ ಟ್ರಕ್ನಲ್ಲಿ ಹತ್ತಿರದ ಅಂಗಡಿಗಳಿಗೆ ಹಾಲು ಹಾಕ್ತಿದ್ರು. ಅದು ಒಂದೇ ರೋಡ್. 28 ವರ್ಷ ಇವರು ಬೆಳಗ್ಗೆ ಹೊರಟು ಬರೋಷ್ಟರಲ್ಲೇ ಸಂಜೆ ಆಗ್ತಿತ್ತು. ಹೊರಡುವಾಗ ಟ್ರಕ್ನಲ್ಲಿ AC ಇಲ್ಲದ ಕಾರಣ ಕಿಟಕಿ ತೆಕ್ಕೊಂಡೇ ಹೋಗ್ತಿದ್ರು. ಆಗ ಸೂರ್ಯ ಒಂದೇ ಕಡೆ ಇರ್ತಿದ್ದ. ಹಾಗಾಗಿ ಸೂರ್ಯನ ಬೆಳಕು ಮುಖದ ಒಂದೇ ಕಡೆ ಬೀಳ್ತಿತ್ತು 28 ವರ್ಷಗಳ ಕಾಲ. ಸೊ 28 ವರ್ಷಗಳಾದ್ಮೇಲೆ ಇವ್ರ ಮುಖ ಹೀಗಾಗಿತ್ತು. ಈಗ ನೀವು ಹೇಳಿ, ಸೂರ್ಯ ಯಾವ ಕಡೆ ಬೀಳ್ತಿತ್ತು ಅಂತ ಹೇಳ್ತೀನಿ ಕೇಳಿ. ಸೂರ್ಯನ ಬೆಳಕು ಅಂದರೆ UV ರೇಸ್ ಬಿದ್ದ ಮುಖದ ಜಾಗ ವಯಸ್ಸಾದ ಹಾಗೆ ಕಾಣ್ತಿರೋದು. ಸೂರ್ಯನೇ ಕಾಣದ ಜಾಗ 20 ವರ್ಷ ಯಂಗಾಗಿ ಕಾಣ್ತಿದೆ. ಹಾಗಂತ ಸೂರ್ಯನೇ ನೋಡದ ಹಾಗೆ ಮಾಡಕ್ಕೆ ಹೋಗಬೇಡಿ. ಯಾಕಂದರೆ ಸೂರ್ಯನಿಂದನೇ ವಿಟಮಿನ್ ಡಿ ಸಿಗೋದು, ಗೊತ್ತಲ್ವಾ? ಅಲ್ಲ, ಈ ವಿಷಯ ಗೊತ್ತಾದ್ಮೇಲೆ ಈ ವ್ಯಕ್ತಿಯ ರಿಯಾಕ್ಷನ್ ಹೇಗಿರಬಹುದು? ನಿನ್ಗೆ ಒಳ್ಳೇದಾಗ್ತದೆ, ನಿನಗೆ ಸೂರ್ಯ ಒಳ್ಳೇದಾಗ್ತದೆ ನಿನಗೆ. ಫ್ಯಾಕ್ಟ್ ನಂಬರ್ 9. ಕಾರ್ ಆಕ್ಸಿಡೆಂಟ್ಗಳು ಈ ನಡುವೆ ಸಾಮಾನ್ಯ. ತುಂಬಾ ಜನ ತಮ್ಮ ಪ್ರಾಣನ ಕಳ್ಕೊಂಡಿದ್ದಾರೆ. ಆದರೆ ಈ ಪ್ರಪಂಚದಲ್ಲಿ ಆದ ಫಸ್ಟ್ ಕಾರ್ ಆಕ್ಸಿಡೆಂಟ್ ಬಗ್ಗೆ ನಿಮಗೆ ಗೊತ್ತಾ? ಇದೇ ನೋಡಿ ಆಕ್ಸಿಡೆಂಟ್. ಇದು 1895ರಲ್ಲಿ ಒಹಿಯೋನಲ್ಲಿ ಆಗಿತ್ತು. 2 ಕಾರುಗಳು ಮುಖಾಮುಖಿ ಬಂದಾಗ ಆದ ಆಕ್ಸಿಡೆಂಟ್ ಇದು. ಮಜಾ ನಹೀ ಆ ರಹಾ ಹೈ. ಆದರೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ. ಅದೇನಂದ್ರೆ ಆಗ ಆ ಊರಲ್ಲಿ ಇದ್ದಿದ್ದ 2 ಕಾರು. ಮಜಾ ಆಯಾ. ಅಂದ್ರೆ ಊರಲ್ಲಿ ಇದ್ದಿದ್ದ 2 ಕಾರುಗಳಿಗೇನೆ ಆಕ್ಸಿಡೆಂಟ್ ಆಯ್ತು. ಫ್ಯಾಕ್ಟ್ ನಂಬರ್ 8. ನಿಮಗೆ ಗೊತ್ತಾ, ನಿಮ್ಮ ಕೈನ ಈ ಭಾಗ, ಇದನ್ನ ಕನ್ನಡದಲ್ಲಿ ಏನಂತ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದು ನಿಮ್ಮ ಪಾದ 2 ಒಂದೇ ಉದ್ದ ಇರುತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವು ಶೂ ಸೆಲೆಕ್ಟ್ ಮಾಡುವಾಗ ಕಾಲಿಗೆ ಇಟ್ಟು ನೋಡೋ ಬದಲು ಕೈನ ಮೆಷರ್ ಮಾಡಿ ನೋಡಿ ಸಾಕು. ಈಗ ಹೇಳಿ, ಈ ಫ್ಯಾಕ್ಟ್ ನೋಡೋಷ್ಟರಲ್ಲಿ ಯಾರ್ಯಾರು ಇದನ್ನ ಟ್ರೈ ಮಾಡಿ ನೋಡಿದ್ವಿ? ಫ್ಯಾಕ್ಟ್ ನಂಬರ್ 7. ಜಿರಳೆ. ಇದನ್ನ ನೋಡಿದ್ರೆ ಯಾರಿಗ ಅಸಹ್ಯ ಇರಲ್ಲ, ಎಲ್ಲರಿಗೂ ಅಸಹ್ಯನೇ. ಆದ್ರೆ ನಿಮಗ್ ಗೊತ್ತಾ, ನಿಮಗಿಂತ ಜಿರಳೆಗೆ ನಿಮ್ಮನ್ನ ನೋಡಿದ್ರೆ ಅಸಹ್ಯ ಅಂತ. ನಂಬಕ್ಕಾಗ್ತಿಲ್ಲಲ್ವಾ? ಹೇಳ್ತೀನಿ ಕೇಳಿ. ಈಗ ಜಿರಳೆ ನಿಮ್ಮ ಕಾಲ್ ಮೇಲೆ ಹೋದ್ರೆ ಕಾಲ್ ತೊಳ್ಕೊಬಹುದು, ಆದ್ರೆ ಸ್ನಾನ ಮಾಡ್ತೀರಾ? ಇಲ್ಲ ತಾನೆ? ಆದ್ರೆ ಜಿರಳೆ ನಿಮ್ಮನ್ನ ಮುಟ್ಟಿದ್ರೆ ತಕ್ಷಣ ಹೋಗಿ ಸ್ನಾನ ಮಾಡುತ್ತಂತೆ. ಸ್ಟ್ರೇಂಜ್ ಅಲ್ವಾ? ಅಂದ್ರೆ ನಮ್ಮನ್ನ ನೋಡಿದಾಗ ಜಿರಳೆ ರಿಯಾಕ್ಷನ್ ಹೇಗಿರಬಹುದು? ಫ್ಯಾಕ್ಟ್ ನಂಬರ್ 6. ಸೂರ್ಯಾಸ್ತಮಾನ ನೋಡೋದೇ ಒಂದು ಅಪೂರ್ವದ ದೃಶ್ಯ. ಇದನ್ನ ನೋಡಕ್ಕೆ ತುಂಬಾ ಜನ ತುಂಬಾ ಜಾಗಕ್ಕೆ ಹೋಗ್ತಾರೆ. ನೀವು ಕೂಡ ಹೋಗಿರ್ತೀರ ಅಲ್ವಾ? ಆದ್ರೆ ಸೂರ್ಯ ಮಾರ್ಸ್ ಅಂದ್ರೆ ಮಂಗಳ ಗ್ರಹದಲ್ಲಿ ಹೇಗೆ ಅಸ್ತಮ ಆಗತ್ತೆ ನೋಡಿದೀರಾ? ಆ ಅಪೂರ್ವವಾದ ದೃಶ್ಯನ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಇನ್ನೊಂದು ಫನ್ನಿ ಫ್ಯಾಕ್ಟ್ ಇದೆ. ಅದೇನಂದ್ರೆ ನಮ್ಮದು ಬ್ಲೂ ಪ್ಲಾನೆಟ್. ನಮ್ಮ ಭೂಮಿಯಲ್ಲಿ ಸೂರ್ಯಾಸ್ತ ಆಗೋದು ಕೆಂಪಿಗೆ, ಹಾಗೆ ಮಾರ್ಸ್ ರೆಡ್ ಪ್ಲಾನೆಟ್, ಅಲ್ಲಿ ಸೂರ್ಯಾಸ್ತ ಆಗೋದು ನೀಲಿಯಾಗಿ. ಫ್ಯಾಕ್ಟ್ ನಂಬರ್ 5. ಅಮೆಜಾನ್ನ CEO ಜೆಫ್ ಬೆಜೋಸ್ ಈಗ ಒಂದು ಹೊಸ ಕಂಪ್ನಿನ ಕಟ್ಟಿದ್ದಾರೆ. ಅದರ ಹೆಸರು ಬ್ಲೂ ಆರಿಜಿನ್ ಅಂತ. ಈ ಕಂಪ್ನಿ ಏನು ಮಾಡುತ್ತೆ ಅಂದರೆ ಮನುಷ್ಯರನ್ನ ಸ್ಪೇಸ್ಗೆ ಕರ್ಕೊಂಡು ಹೋಗೋದು, ಅಂದರೆ ಟೂರ್ ಥರ. ಅದು ರೀಯೂಸಬಲ್ ರಾಕೆಟ್ನ ಯೂಸ್ ಮಾಡಿ ಅದರಲ್ಲಿ ಒಂದು ಸಲಕ್ಕೆ 6 ಜನನ ಕರ್ಕೊಂಡು ಹೋಗ್ಬೋದು. ಅದಕ್ಕೆ ಟಿಕೆಟ್ನ $2 ಲಕ್ಷ ಅಂತ ಫಿಕ್ಸ್ ಮಾಡಿದ್ದಾರೆ. ಈಗ ಅದನ್ನ ಟೆಸ್ಟಿಂಗ್ಗೆ ಅಂತ ಈ 20ನೇ ಜುಲೈ 2021ಕ್ಕೆ ಜೆಫ್ ಬೆಜೋಸ್ ಮತ್ತು ಅವರ ತಮ್ಮ ಮಾರ್ಕ್ ಬೆಜೋಸ್ ಸ್ಪೇಸ್ಗೆ ಹೋಗ್ತಿದ್ದಾರೆ. ಅದಕ್ಕೆ ಈಗ ರಿಕ್ ಜಿಯನ್ ಅವರು ಒಂದು ಪೆಟಿಷನ್ ಹಾಕಿದ್ದಾರೆ. ಅದರಲ್ಲಿ ಬೆಜೋಸ್ ಭೂಮಿಗೆ ವಾಪಸ್ ಬರಬೇಡಿ ಅಂತ. ಅದಕ್ಕೆ ಈಗಾಗಲೇ 1,44,411 ಜನ ಸೈನ್ ಮಾಡಿದ್ದಾರೆ. ಅಂದ್ರೆ ಜೆಫ್ ಬೆಜೋಸ್ ಭೂಮಿಗೆ ವಾಪಸ್ ಬರಬೇಡಿ ಅಂತ ಸುಮಾರು 1.5 ಲಕ್ಷ ಜನ ಹೇಳ್ತಿದ್ದಾರೆ. ಫ್ಯಾಕ್ಟ್ ನಂಬರ್ 4. ನೆಟ್ಫ್ಲಿಕ್ಸ್ನ ಮನಿ ಹೀಸ್ಟ್ ಯಾರಿಗೂ ಗೊತ್ತಿಲ್ಲ ಹೇಳಿ? ಅದರಲ್ಲಿ ಬರೋ ಈ ಮಾಸ್ಕ್ ಕೂಡ ಫೇಮಸ್ ಅಲ್ವಾ? ಆದರೆ ಈ ಮಾಸ್ಕ್ ಹೆಸರೇನು ಅಂತ ನಿಮಗೆ ಗೊತ್ತಾ? ಅದರ ಹೆಸರು ಡಾಲಿ ಮಾಸ್ಕ್ ಅಂತ. ಇದು ಸಾಲ್ವಡಾರ್ ಡಾಲಿ ಅವ್ರನ್ನ ಆಧಾರವಾಗಿ ಇಟ್ಕೊಂಡು ಮಾಡಿರೋದು. ಯಾರವರು ಅಂದ್ರ, ಇವರು ಸ್ಪೇನ್ನ ಒಬ್ಬ ಫೇಮಸ್ ಪೇಂಟರ್, ಫೋಟೋಗ್ರಾಫರ್, ಸ್ಕಲ್ಪ್ಚರ್, ರೈಟರ್, ಫಿಲ್ಮ್ ಮೇಕರ್ ಮತ್ತೆ ಜ್ಯುವೆಲರಿ ಡಿಸೈನರ್. ಹಾಗೆ ಅವರ ಹೆಸರಲ್ಲಿ 2 ಥಿಯೇಟರ್ ಕೂಡ ಇದೆ ಅಲ್ಲಿ. ಮನಿ ಹೀಸ್ಟ್ ಕೂಡ ಸ್ಪ್ಯಾನಿಷ್ನ ಫೇಮಸ್ ಲಕಾಸಾ ಡೆ ಪಾಪಲ್ ಸೀರೀಸ್ ಆಗಿರೋದಕ್ಕೋಸ್ಕರ ಅವರನ್ನೇ ಆಧಾರ ಮಾಡಿಕೊಂಡು ಈ ಮಾಸ್ಕ್ ಮಾಡಿದ್ದಾರೆ. ಫ್ಯಾಕ್ಟ್ ನಂಬರ್ 3. 2020ಕ್ಕೆ ಫ್ಲೈಯಿಂಗ್ ಕಾರ್ಸ್ ಬರುತ್ತೆ ಅಂತ ಹೇಳ್ತಾನೆ ಇದ್ವಿ, ನಾವು ಕೇಳ್ತಾನೆ ಇದ್ವಿ. ಆದರೆ ಈಗ ಅದು 2021ಕ್ಕೆ ನಿಜ ಆಗಿದೆ.
ಅಂದರೆ ಇದೇ ಜೂನ್ 30, 2021ಕ್ಕೆ ಈ ಕಾರ್ನ ಫಸ್ಟ್ ಟೆಸ್ಟ್ ಡ್ರೈವ್ ಕೂಡ ಆಗಿದೆ. ಇದು 35 ನಿಮಿಷ ಹಾರಾಡ್ತು. ಈ ಏರ್ ಕಾರ್ ನೆಲದ ಮೇಲೆ ಹೋಗುತ್ತೆ, ಹಾಗೆ ಆಕಾಶದ ಮೇಲೂ ಹಾರಾಡುತ್ತೆ. ಇದರ ಹೆಸರು ಕ್ಲೈನ್ ವಿಷನ್ ಏರ್ ಕಾರ್ ಅಂತ. ನಿಮ್ಗೆ ಈಗಾಗಲೇ ಗೊತ್ತಾಗಿರಬೇಕು, ಅದರ ವಿಡಿಯೋ ನಾನು ತೋರಿಸ್ತೀನಿ ಅಂತ, ನೋಡ್ಬಿಡಿ. ಫ್ಯಾಕ್ಟ್ ನಂಬರ್ 2. ನಿಮಗೆ ಗೊತ್ತಾ, ಮನುಷ್ಯನ ಉಗಮ ಆಗಿದ್ದು 2 ಲಕ್ಷ ವರ್ಷಗಳ ಹಿಂದೆ. ಆದರೆ ಮನುಷ್ಯ ಬರೆಯಕ್ಕೆ ಪ್ರಾರಂಭ ಮಾಡಿದ್ದು 6000 ವರ್ಷಗಳಿಂದ. ಅಂದರೆ ಆಲ್ಮೋಸ್ಟ್ 97% ಮನುಷ್ಯನ ಇತಿಹಾಸ ನಮಗೆ ಗೊತ್ತೇ ಇಲ್ಲ. ಅದರಲ್ಲಿ ಏನೇನೆಲ್ಲ ನಮಗೆ ಗೊತ್ತಿಲ್ಲದೆ ಇರೋ ರಹಸ್ಯ ಇರಬಹುದು, ಅದನ್ನೇ ನಮ್ಮ ಚಾನಲ್ನಲ್ಲಿ ಹೇಳ್ತಿರ್ತೀವಿ. ಅದನ್ನು ನೀವು ಮಿಸ್ ಮಾಡ್ಕೊಬಾರ್ದು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇದಕ್ಕೊಂದು ಲೈಕ್ ಕೊಡಿ. ಹಾಗೆ ಕಮೆಂಟ್ ಮಾಡೋದು ಮರಿಬೇಡಿ. ಏನೋ ಒಂದು ಕಮೆಂಟ್ ಮಾಡಿಬಿಡಿ, ಯಾಕಂದರೆ ಕಮೆಂಟ್ ತುಂಬ ಇಂಪಾರ್ಟೆಂಟ್. ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಫ್ಯಾಕ್ಟ್ ನಂಬರ್ 1. ಈ ನಡುವೆ ಮಂಗಳೂರಿನ ಕೆಲವು ದೇವಸ್ಥಾನದ ಹುಂಡಿಗಳಿಗೆ ಕಾಳುಗಳು ಹಾಗೆ ಅಶ್ಲೀಲವಾದ ಚೀಟಿಗಳು ತುಂಬಾನೇ ಬರ್ತಿದ್ವು. ಇದು ಎಲ್ರಿಗೂ ದೊಡ್ಡ ತಲೆನೋವಾಗಿತ್ತು. ಹೇಗೆ ಅವ್ರನ್ನ ಹಿಡಿಯೋದು ಅಂತ ತುಂಬ ಪ್ರಯತ್ನ ಪಟ್ಟರು. ಕೊನೆಗೆ ಪೊಲೀಸ್ ಕಂಪ್ಲೇಂಟ್ ಕೂಡ ಆಯಿತು. ತೀವ್ರವಾದ ಇನ್ವೆಸ್ಟಿಗೇಷನ್ನ ನಂತರ ಎಮ್ಮೆಕೆರೆ ದೇವಸ್ಥಾನದಲ್ಲಿ ಕೊರಗಜ್ಜ ಕೋಲ ನಡೆಯೋ ಸಂದರ್ಭದಲ್ಲಿ ಇಬ್ರು ಸಿಕ್ಬಿದ್ರು. ಅವರು ಹೇಗಿಡಿದ್ರು ಕಥೆಯಲ್ಲಿ ಹಿಂದಕ್ಕೆ ಹೋಗೋಣ. ಆಕ್ಚುಲಿ ಈ ಕೆಲಸ ಮಾಡ್ತಿದ್ದು ನವಾಜ್, ತೌಫಿಕ್ ಹಾಗೂ ರಹೀಮ್ ಅನ್ನೋ ಮೂವರು. ಇವರು ಇದೇ ಕೆಲಸನ ತುಂಬಾ ದೇವಸ್ಥಾನದಲ್ಲಿ ಮಾಡ್ತಿದ್ರು. ಆದರೆ ಒಂದ್ಸಲ ಈ ಮೂವರಲ್ಲಿ ಲೀಡರ್ ಆದ ನವಾಜ್ಗೆ ಗೊತ್ತಿಲ್ಲದೆ ಇರೋ ಕಾಯಿಲೆ ಬಂದು ಸತ್ತ. ಇನ್ನು ಈ ಇಬ್ಬರಿಗೂ ಕೂಡ ಕಾಯಿಲೆ ಬಂದಾಗ ಯಾವ ಹಾಸ್ಪಿಟಲ್ಗೆ ಹೋದ್ರೂ ಗುಣ ಆಗ್ಲಿಲ್ವಂತೆ. ಆಗ ಯಾರೋ ಇವರಿಗೆ ಚಾಮುಂಡಿ ಕ್ಷೇತ್ರಕ್ಕೆ ಹೋಗಿ ಪ್ರಶ್ನೆ ಕೇಳಕ್ಕೆ ಸೂಚಿಸಿದ್ರಂತೆ. ಹಾಗೆ ಇವರು ಮಾಡಿದಾಗ, ನೀವು ದೇವಸ್ಥಾನಗಳಲ್ಲಿ ಏನೋ ಒಂದು ತಪ್ಪು ಮಾಡಿದ್ದೀರಿ, ಅದಕ್ಕೋಸ್ಕರ ನಿಮ್ಗೆ ಹೀಗಾಗಿದೆ, ಪರಿಹಾರಕ್ಕೆ ಎಮ್ಮೆಕೆರೆ ದೇವಸ್ಥಾನಕ್ಕೆ ಹೋಗಿ ಹರಕೆ ತೀರಿಸಿ ಅಂತ ಹೇಳಿದ್ರಂತೆ. ಹಾಗೆ ಇವರು ಹರಕೆ ತೀರ್ಸಕ್ಕೆ ಹೋದಾಗ ಅವರು ಕೋಲ ನಡೆಯುವಾಗ ಬರಕ್ಕೆ ಹೇಳಿದ್ರಂತೆ. ಹಾಗೆ ಇವರು ಪೊಲೀಸರಿಗೆ ಸಿಕ್ಬಿದ್ರು. ಅದಕ್ಕೆ ಅಲ್ವಾ ಹೇಳೋದು, ಯಾವ ದೇವರಾದ್ರೆ ಏನು, ತಪ್ಪು ಮಾಡಿದ್ರೆ ಶಿಕ್ಷೆ ತಪ್ಪಿದ್ದಲ್ಲ. ಅದಕ್ಕೆ ನಮ್ಮ ದೇವರನ್ನ ಪೂಜಿಸೋಣ, ಬೇರೆ ದೇವರನ್ನ ಗೌರವಿಸೋಣ. ಏನಂತೀರ? ಸೊ ಇದು ಫ್ರೆಂಡ್ಸ್ 15 ಅಮೇಝಿಂಗ್ ಫ್ಯಾಕ್ಟ್ಸ್. ಇದರಲ್ಲಿ ಯಾವುದು ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಲೈಕ್, ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಸಂಗತಿಗಳೊಂದಿಗೆ. ಅಲ್ಲಿ ತನಕ ನಗ್ತಾ ಇರಿ, ನಗಿಸ್ತಾ ಇರಿ, ಆರಾಮಾಗಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.